ಧರ್ಮಸ್ಥಳ ಹೆಣಊತ ಪ್ರಕರಣಕ್ಕೆ ಸಂಬಂಧಪಟ್ಟ ಅತಿ ಮಹತ್ವದ ಸುದ್ದಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಈ ಕ್ಷಣ ದೂರುದಾರ ಏನೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ. ಧರ್ಮಸ್ಥಳ ಫೈಲ್ಸ್ ದೂರುದಾರನಿಗೆ ಎಸ್ಐಟಿಯಿಂದ ಏನೆಲ್ಲ ಪ್ರಶ್ನೆಗಳು ಕೇಳಲಾಗ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ತನಿಖೆಗೆ ಈ ಪ್ರಶ್ನೋತ್ತರಗಳೇ ಆರಂಭಿಕ ಆಧಾರ. ಮೊದಲು ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು, ಇದು ಕೇಳಬಹುದಾದ ಪ್ರಪ್ರಥಮ ಪ್ರಶ್ನೆ. ನೀವು ಧರ್ಮಸ್ಥಳಕ್ಕೆ ಬಂದಿದ್ದು ಯಾವಾಗ, ಯಾವ ದಿನ, ಯಾವ ತಿಂಗಳು, ಯಾವ ವರ್ಷ? ನೀವು ಧರ್ಮಸ್ಥಳಕ್ಕೆ ಕೆಲಸಕ್ಕೆ ಸೇರಿದ ವೇಳೆ ಮೊದಲ ಕೆಲಸ ಏನಾಗಿತ್ತು? ಧರ್ಮಸ್ಥಳದಲ್ಲಿ ನೀವು ಆರಂಭದಲ್ಲಿ ಕೆಲಸ ಆರಂಭಿಸಿದ್ದು ಎಲ್ಲಿ? ಇದನ್ನ ಕೇಳಲಾಗುತ್ತೆ. ಯಾವ ಯಾವ ದಿನ ನೀವು ಹೆಣಗಳನ್ನ ಹೂತಿದ್ದೀರಿ ಎನ್ನುವುದು ನೆನಪಿದೆಯಾ? ಆರನೇದು, ಹೆಣಗಳನ್ನ ಹೂತ ಜಾಗ ನಿಮಗೆ ನಿರ್ದಿಷ್ಟವಾಗಿ ನೆನಪಿದೆಯಾ? ಎಸ್ಐಟಿ ಕಚೇರಿಯಲ್ಲಿ ಕೇಳಬಹುದಾದ ಪ್ರಶ್ನೆ ಇದು. ನೇತ್ರಾವತಿ ನದಿಯಲ್ಲಿ ಹೆಣಗಳು ತೇಲಿ ಬರ್ತಾ ಇದ್ದ ಬಗ್ಗೆ ನೀವು ಯಾರಿಗೆ ಮಾಹಿತಿಯನ್ನು ನೀಡಿದ್ರಿ? ಹೆಣಗಳನ್ನ ಹೂಳುವಂತೆ ನಿಮಗೆ ಸೂಚಿಸಿದವರ ಹೆಸರು ಹೇಳಬಲ್ಲಿರಾ? ಯಾವ ದಿನ ನಿಮ್ಮ ಕೈಯಲ್ಲಿ ಹೆಣಗಳನ್ನ ಹೂಳಿಸಲಾಯಿತು ಎಂಬ ಮಾಹಿತಿ ಕೊಡಿ. ಧರ್ಮಸ್ಥಳ ಫೈಲ್ಸ್ ದೂರುದಾರನಿಗೆ ಎಸ್ಐಟಿಯಿಂದ ಏನೆಲ್ಲ ಪ್ರಶ್ನೆಗಳು? ಆರಂಭವಾಗಿ ಇವತ್ತು ಮಂಗಳೂರಿನ ಮಲ್ಲಿಕಟ್ಟೆ ಎಸ್ಐಟಿಯ ಪ್ರಧಾನ ಕ್ವಾರ್ಟರ್ಸ್ ಅವರ ಮುಖ್ಯ ಕಚೇರಿಯಲ್ಲಿ ದೂರುದಾರ ಇಬ್ಬರು ವಕೀಲರ ಜೊತೆಗೆ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ದೂರುದಾರ ಈಗ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನಿಗೆ ಎಸ್ಐಟಿ ಅವರು ಕೇಳಬಹುದಾದ ಅತಿ ಸೂಕ್ಷ್ಮವಾದ ಪ್ರಶ್ನೆಗಳು. ನಿಮ್ಮ ಹೆಸರೇನು? ಸಾಕ್ಷಿದಾರನ ರಕ್ಷಣೆಯ ಹೆಸರಿನಲ್ಲಿ ಆ ಹೆಸರನ್ನ ರಿವೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಗೌಪ್ಯವಾಗಿ ಇಡಬೇಕಾಗಿ ಬರುತ್ತೆ ಕಾನೂನಿನ ಅಡಿಯಲ್ಲಿ. ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು? ನೀವು ಧರ್ಮಸ್ಥಳಕ್ಕೆ ಕೆಲಸಕ್ಕೆ ಸೇರಿದ ವೇಳೆ ನಿಮ್ಮ ಮೊದಲ ಕೆಲಸ ಏನಾಗಿತ್ತು? ಧರ್ಮಸ್ಥಳದಲ್ಲಿ ನೀವು ಆರಂಭದಲ್ಲಿ ಕೆಲಸ ಆರಂಭಿಸಿದ್ದು ಎಲ್ಲಿ? ಧರ್ಮಸ್ಥಳದ ಯಾವ ಗ್ರಾಮದಲ್ಲಿ, ಯಾವ ಕುಗ್ರಾಮದಲ್ಲಿ? ಯಾವ ಯಾವ ದಿನ ನೀವು ಹೆಣಗಳನ್ನು ಹೂತಿದ್ದೀರಿ ಅಂತ ನೆನಪಿದೆಯಾ ನಿಮಗೆ? ಹೆಣಗಳನ್ನು ಹೂತ ಜಾಗ ನಿಮಗೆ ನಿರ್ದಿಷ್ಟವಾಗಿ ನಿಮ್ಮ ತಲೆಯಲ್ಲೇನಾದರೂ ನೆನಪಿದಾವ? ನೇತ್ರಾವತಿ ನದಿಯಲ್ಲಿ ಹೆಣಗಳು ತೇಲಿ ಬರ್ತಾ ಇದ್ದ ಬಗ್ಗೆ ನೀವು ಯಾರಿಗೆ ಮೊದಲ ಮಾಹಿತಿಯನ್ನು ಕೊಡ್ತಾ ಇದ್ರಿ? ಹೆಣಗಳನ್ನು ಹೂಳುವಂತೆ ನಿಮಗೆ ಸೂಚಿಸಿದವರ ಹೆಸರು ಹೇಳಬಲ್ಲಿರಾ? ಯಾವ ದಿನ ನಿಮ್ಮ ಕೈಯಲ್ಲಿ ಹೆಣಗಳನ್ನು ಹೂಳಿಸಲಾಯಿತು ಎಂಬ ಮಾಹಿತಿಯನ್ನ ಕೊಡಿ. ಧರ್ಮಸ್ಥಳ ಫೈಲ್ಸ್ ಈಗಾಗಲೇ ಎಸ್ಐಟಿ ಕಚೇರಿಯಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈಯಲಾಗ್ತಿದೆ. ದೂರುದಾರ ಈಗಾಗಲೇ ಹಾಜರಾಗಿದ್ದಾರೆ. ದೂರುದಾರ ಹಾಜರಾದ ನಂತರ ಎಸ್ಐಟಿಯವರು ಈ ಒಂದು ವಿಚಾರಣೆ ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸುದೀರ್ಘವಾದಂತಹ ಒಂದು ಪ್ರಶ್ನೆ ಅದು. ಒಂದೆರಡು ನಿಮಿಷದಲ್ಲಿ ಮುಗಿಸಬಹುದಾದಂತಹ ಪ್ರಶ್ನೆಗಳದಾಗಿರೋದಿಲ್ಲ. ಈಗಾಗಲೇ ಹೈ ಪ್ರೊಫೈಲ್ ಪ್ರಕರಣ ಎಂದು ಕರೆಸಿಕೊಳ್ಳುವ ಹೆಣಹೂತ ಪ್ರಕರಣ ಒನ್ ಆಫ್ ಮ್ಯಾಸಿವ್ ಪ್ರಕರಣ ಆಗಿದೆ. ಅತಿ ದೊಡ್ಡ ಪ್ರಕರಣ ಇದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗೆ ಕಾರಣವಾದಂತಹ ಪ್ರಕರಣ. ಹಾಗಾಗಿ ಈ ಒಂದು ಕೇಸನ್ನ ಸರಿಯಾಗಿ ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ. ಕಾರಣ ಒಂದು ಸ್ವಲ್ಪ ಎಡವಟ್ಟಾದರೂ ಕೂಡ ಇಡೀ ರಾಜ್ಯ ಸರ್ಕಾರವೇ ತಲೆ ತಗ್ಗಿಸಬೇಕಾಗಿ ಬರುತ್ತೆ. ಕಾರಣ ರಾಜ್ಯ ಸರ್ಕಾರವೇ ನಿಯೋಜನೆ ಮಾಡಿರತಕ್ಕಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಇನ್ವೆಸ್ಟಿಗೇಷನ್ ತಂಡ, ಆ ತಂಡ ನಾವು ನಿನ್ನೆಯೂ ಕೂಡ ಅದರ ಅಧಿಕೃತ ಪಿಂಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋದ್ವಿ. ಅವರು ಧರ್ಮಸ್ಥಳ ಮೊದಲು ಠಾಣೆಗೆ ಹೋಗಿ ಏನನ್ನ ಸಂಗ್ರಹ ಮಾಡ್ತಾರೆ, ಅದಾದ ನಂತರ ದೂರುದಾರ ಕೊಟ್ಟಿರತಕ್ಕಂಥ FIR ಅನ್ನು ಪರಿಶೀಲಿಸಿ ಅದರ ಆಧಾರದಲ್ಲಿ ಬೇಕಾಗಬಹುದಾದಂತಹ ಸಾಕ್ಷಿಗಳನ್ನು ಸಂಗ್ರಹ ಮಾಡಿಕೊಂಡು ಅದಾದ ನಂತರ ಧರ್ಮಸ್ಥಳದಲ್ಲೇ ಒಂದು SIT ಕಚೇರಿಯನ್ನು ತೆರೆದು ಅಲ್ಲಿ ಇದರ ಕೆಲಸವನ್ನು ಅತ್ಯಂತ ಆಕ್ಟಿವ್ ಆಗಿ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಅತ್ಯಂತ ಭದ್ರತೆಯಲ್ಲಿ ಇಡಲಾಗುತ್ತೆ. ಜೊತೆಗೆ ಇವತ್ತು ಬರ್ತಾ ಇರತಕ್ಕಂತಹ ಮಾಹಿತಿಯ ಪ್ರಕಾರ SIT ಕಚೇರಿಯಲ್ಲಿ ಈಗಾಗಲೇ ಹೆಣಹೂತ ಪ್ರಕರಣದ ಮುಖ್ಯ ಸಾಕ್ಷಿದಾರ ಅರ್ಥಾತ್ ದೂರುದಾರ ಹಾಜರಾಗಿದ್ದಾರೆ. ಹಾಜರಾದಂತಹ ದೂರುದಾರನ ಬಳಿ ಹಲವು ರೀತಿಯ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಕಾಲ್ಪನಿಕ ಹೆಸರು ಭೀಮಾ ಅನ್ನುವಂಥ ಹೆಸರಿದೆ, ಅದೊಂದು ಕಾಲ್ಪನಿಕ ಹೆಸರು. ಆದರೆ ನಿಮ್ಮ ನಿಜವಾದ ಹೆಸರೇನು? ನಿಮ್ಮ ಊರು ಯಾವುದು? ಯಾವುದು ನಿಮ್ಮ ನೇಟಿವ್? ನೀವೆಲ್ಲಿದ್ದವರು, ಎಲ್ಲಿ ಬೆಳೆದವರು? ನೀವು ನೋಡಿ, ನೇತ್ರಾವತಿ ನದಿಯಲ್ಲಿ ತೇಲಿ ಬರ್ತಾ ಇದ್ದಂತೆ ಹೆಣಗಳ ಕೊಲೆ ಮಾಡಲಾಗಿತ್ತು ಎಂದು ನಿಮಗೆ ಹೇಗೆ ಗೊತ್ತಾಯಿತು? ಹೆಣಗಳನ್ನು ಹೂಳುವಂತೆ ನಿಮಗೆ ಸೂಚನೆ ಕೊಟ್ಟಿದ್ದ ಮೇಲ್ವಿಚಾರಕರ ಮಾಹಿತಿ ತಿಳಿಸಿ. ನೀವು ಹೂತ ಹೆಣಗಳ ಬಗ್ಗೆ ಧರ್ಮಸ್ಥಳ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತೇ? ನೀವು ಹೂತ ಹೆಣಗಳ ಗುರುತು ನಿಮಗಿದೆಯಾ? ನಿಮಗೆ ಗೊತ್ತಿದೆಯಾ ಹೆಣಗಳ ಗುರುತು? ನೀವು ಹೆಣಗಳನ್ನು ಹೂಳುವ ವೇಳೆ
ನಿಮ್ಮ ಜೊತೆಗೆ ಬೇರೆ ಯಾರಾದರೂ ಇದ್ರ? ಇದು SIT ತಂಡ ಕೇಳಬಹುದಾದಂಥ ಪ್ರಶ್ನೆಗಳು. ಇವನ್ನ ಕೇಳ್ತಾರೆ. ಆರಂಭಿಕ ಆಧಾರ ಅದೇ ಆಗುತ್ತೆ. ಈಗ ದೂರುದಾರ ಕೊಡುವಂತಹ ಉತ್ತರ ಈ ಪ್ರಕರಣ ಕಟ್ಟಕಡೆಯ ಹಂತ ತಲುಪುವವರೆಗೂ ಕೂಡ ಅತ್ಯಂತ ಮಹತ್ವದ ಸಾಕ್ಷಿಯಾಗಿ ಉಳಿಯುತ್ತೆ. ಬಾಯಿಗೆ ಬಂದ ಉತ್ತರವನ್ನ ಕೊಡೋದಕ್ಕಾಗೋದಿಲ್ಲ. ಬ್ರೈನ್ ಮ್ಯಾಪಿಂಗ್ ಮಾಡಲಾಗುತ್ತೆ. ಸತ್ಯ ಸುಳ್ಳು ಪರೀಕ್ಷೆ, ಅಲ್ಲಿಯೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ದೂರುದಾರ. ಅರ್ಥಾತ್ ಸುಳ್ಳು ಹೇಳಕ್ಕಾಗಲ್ಲ ಅಂತ. ಕೆಲವರು ಹೇಳ್ತಾರೆ ಇದೊಂದು ಸ್ಕ್ರಿಪ್ಟೆಡ್ ಅಂತ. ಆದ್ರೆ ಸಾಕ್ಷಿದಾರ ಸುಳ್ಳು ಹೇಳೋದಕ್ಕೆ ಕಾನೂನಿನಲ್ಲಿ ಅವಕಾಶಗಳನ್ನೇ ಕೊಡೋದಿಲ್ಲ. ಒಂದು ವೇಳೆ ಆತ ಸುಳ್ಳು ಮಾಹಿತಿಯನ್ನ ಕೊಟ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಅಫೆನ್ಸ್, ಅದು ಅಪರಾಧ. ಸೊ ಹಾಗಾಗಿ ಎಲ್ಲಾ ತರಹದ ಟೆಕ್ನಾಲಜಿಯನ್ನ ಬಳಸಿಕೊಂಡು ಸಾಕ್ಷಿದಾರ ಸತ್ಯವೇ ಹೇಳೋ ರೀತಿಯಲ್ಲೇ ಕಾನೂನಲ್ಲಿ ಪ್ರಯೋಗಗಳಾಗ್ತವೆ. ಎಲ್ಲ ಹೆಣ ಹೂತಿದ್ದೆ, ನಿಮಗೆ ಯಾರು ನಿರ್ದೇಶನವನ್ನ ಕೊಡ್ತಾ ಇದ್ರು, ನೀವು ಮೊದಲ ಬಾರಿ ನಿಮಗೆ ಡೀಲ್ ಬಂದಾಗ, ಈ ಹೆಣ ಉಳ್ಬೇಕು ಅನ್ನೋ ಡೀಲ್ ಬರುತ್ತಲ್ಲ, ಆಗ ನೀವು ಯಾರ ಜೊತೆಯಾದ್ರೂ ಕೂಡ ಈ ಮಾಹಿತಿಯನ್ನು ಹಂಚ್ಕೊಂಡಿದ್ರ? ನಿಮಗೆ ಅಷ್ಟು ಧೈರ್ಯ ಬರೋದಕ್ಕೆ ಕಾರಣ ಏನು? ಕೊಲ್ಲಲಾಗಿರುವಂತಹ ಶವವನ್ನ, ಹಸಿ ಮಣ್ಣನ್ನ ಕೆರೆದು ಹೂಳಬಹುದಾದ್ರೆ ನಿಮಗಿರ್ತಕ್ಕಂತಹ ಧೈರ್ಯ ಎಲ್ಲಿಂದ ಬಂತು? ಕೆಲವೊಂದು ಹೆಣಗಳನ್ನು ಸುಡ್ತಾ ಇದ್ರಂತಲ್ಲ, ನೀವೇ ದೂರಿನಲ್ಲಿ ಹೇಳ್ಕೊಂಡಿದ್ದೀರಿ. ಸೊ ಆ ದೇಹಕ್ಕೆ ಪೆಟ್ರೋಲು, ಸೀಮೆ ಎಣ್ಣೆ ಯಾರು ಕೊಡ್ತಾ ಇದ್ರು? ಪೆಟ್ರೋಲ್ ಸುರಿದು ನಾನು ಸುಡ್ತಾ ಇದ್ದೆ, ಆಸಿಡ್ ಅನ್ನು ಕೂಡ ಹಾಕಿ ಮುಖವನ್ನ ಮರೆಮಾಚಲಾಗಿತ್ತು, ಸಾಕ್ಷಿ ನಾಶ ಮಾಡಲಾಗಿತ್ತು ಎನ್ನುವಂತಹ ಅವರ ವ್ಯಾಖ್ಯಾನ ಇದೆ. ಹಾಗಾಗಿ ನಿಮಗೆ ಆಸಿಡ್ ಬಾಟಲ್ಗಳನ್ನ ಯಾರು ಕೊಡ್ತಾ ಇದ್ರು? ಸೊ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ದೂರುದಾರನ ಬಳಿ ಕೇಳಲಾಗುತ್ತೆ. ಸೊ ಇವತ್ತು ಈ ಸಾಕ್ಷಿದಾರ ಅಥವಾ ದೂರುದಾರ ಹೇಳುವ ಉತ್ತರ ಕಟ್ಟಕಡೆಯ, ಈ ತನಿಖೆಯ ಕಟ್ಟಕಡೆಯ ಘಳಿಗೆವರೆಗೂ ಕೂಡ ಅತ್ಯಂತ ಮಹತ್ವದ ಸಾಕ್ಷಿಯಾಗಿರುತ್ತೆ. ದಿಸ್ ಇಸ್ ಎವಿಡೆನ್ಸ್. SIT ಅವರು ಇದನ್ನ ಸಂಗ್ರಹ ಮಾಡ್ತಾರೆ, ರೆಕಾರ್ಡ್ ಮಾಡ್ಕೊತಾರೆ. ಇವತ್ತು ದೂರುದಾರ ಕೊಡುವಂತಹ ಎಲ್ಲ ಉತ್ತರಗಳಿಗೂ, ಆತನ ದೂರಿನಲ್ಲಿ ಉಲ್ಲೇಖ ಇರುವ ಎಲ್ಲ ಉತ್ತರಗಳಿಗೂ ಕೂಡ ತಾಳೆ ಹಾಕಿ ನೋಡಲಾಗುತ್ತೆ. ಎಲ್ಲಾದ್ರೂ ಮಿಸ್ಸಿಂಗ್ ಆಗ್ತಾ ಇದೆಯಾ? ಈತನ ಸ್ಟೇಟ್ಮೆಂಟ್ಗಳಲ್ಲಿ ಆಭಾಸ ಇದೆಯಾ? ಈತನ ಸ್ಟೇಟ್ಮೆಂಟ್ನಲ್ಲಿ ತದ್ವಿರುದ್ಧತೆ ಭಾಸವಾಗ್ತಾ ಇದೆಯಾ? ಆಭಾಸ ಏನಾದ್ರೂ ಇದೆಯಾ? ಎಲ್ಲವನ್ನೂ ಕೂಡ ನೋಡಲಾಗುತ್ತೆ. SIT ತಂಡಕ್ಕೆ ಇದೊಂದು ಅತ್ಯಂತ ಸವಾಲಿನ ಪ್ರಕರಣ. ಹಾಗಾಗಿ ಇದನ್ನ ಅತ್ಯಂತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗಿರುವುದರಿಂದ ಸಾಕ್ಷಿದಾರನ ಉತ್ತರಗಳು ಅತಿ ಮುಖ್ಯವಾಗಿರುತ್ತೆ. ಸೊ ಇವತ್ತು SIT ತನಿಖೆ ಆಕ್ಟಿವ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.